ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಆ್ಯಂಡ್ ಅಗ್ರಿ ಫಾರ್ಮಿಂಗ್. ನಾನು ನಿಮ್ಗೆ ಮೊದಲೇ ತಿಳಿಸಿದಂತೆ ನಾನು ವೀಕೆಂಡಲ್ಲಿ ಫಾರ್ಮಿಂಗ್ ಮಾಡ್ತಾಯಿದ್ದು, ವೀಕೆಂಡಲ್ಲಿ ಅದರಲ್ಲೂ ಮೀನು ಕೃಷಿ ಮಾಡ್ತಾಯಿದ್ದು. ಸೊ ನಾನು ಯಾವ ಜಾತಿಯ ಮೀನು ಕೃಷಿ ಮಾಡ್ತಾಯಿದ್ದೀನಿ ಅಂತ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಇವತ್ತಿನ ಈ ವಿಡಿಯೋದಲ್ಲಿ. ಸೊ ನಾನು ಮಾಡ್ತಾ ಇರೋದು ಮರಲ್ ಮೀನು. ಸೊ ಇಲ್ಲೇನಾಗುತ್ತೆ ಅಂದರೆ ಒಂದೊಂದು ರೀಜನಲ್ಲಿ ಈ ಮರಲ್ ಮೀನನ್ನ ಒಂದೊಂದು ಹೆಸರಿಂದ ಕರೀತಾರೆ. ಫಾರ್ ಎಕ್ಸಾಂಪಲ್ ಯಾವ್ಯಾವ ರೀಜನಲ್ಲಿ ಈ ಮೀನನ್ನ ಯಾವ್ಯಾವ ಹೆಸರಿಂದ ಕರೀತಾರೆ ಅಂತ ತಿಳಿಸೋ ಒಂದು ಸಣ್ಣ ಪ್ರಯತ್ನ. ಫಾರ್ ಎಕ್ಸಾಂಪಲ್ ನೋಡಿದ್ರೆ ಹಿಂದಿಲಿ ಇದನ್ನ ಮುರೈ ಅಂತಾರೆ. ಸೊ ಮುರೈ ಅಂತ ಹಿಂದಿ ಭಾಷೆಯಲ್ಲಿ ಕರೀತಾರೆ. ಇದು ಕೊರಮೀನು ಅಥವಾ ಕೊರಮಾಟ. ಸೊ ತೆಲುಗಲ್ಲಿ ಇದನ್ನ ಕೊರಮೀನು ಅಥವಾ ಕೊರಮಾಟ ಅಂತ ಕರೀತಾರೆ. ಮತ್ತು ತಮಿಳಲ್ಲಿ ಇದನ್ನ ವಿರಾಲ್ ಅಂತ ಕರೀತಾರೆ. ವಿರಾಲ್ ಮೀನು ಅಂತ ಹೇಳ್ಬಿಟ್ಟು ತಮಿಳಲ್ಲಿ ಕರೀತಾರೆ. ಕೊರವ, ವಟ್ಟನ್, ಕೊರವಾಲ್ ಅನ್ನೋದು ಮಲಯಾಳಮಲ್ಲಿ ಕರೀತಾರೆ. ಆಮೇಲೆ ಚಂಗ, ಶೋಲ್ ಅಂತ ಬಾಂಗ್ಲಾ ರೀಜನಲ್ಲಿ ಇದನ್ನು ಆ ಥರ ಕರೀತಾರೆ. ಸೊ ಇನ್ನೊಂದು ಇದನ್ನು ಮರಲ್ ಅಂತೇಳ್ಬಿಟ್ಟು ಮರಾಠಿಲಿ ಕರೀತಾರೆ. ಆಮೇಲೆ ಅಸ್ಸಾಮಿಲಿ ಹಾಲ್ ಅಂತ ಕರೀತಾರೆ. ಮತ್ತು ನಾವು ಕನ್ನಡದಲ್ಲಿ ಆ್ಯಕ್ಚುಲಿ ಇದನ್ನು ಕುಚ್ ಮೀನು ಅಂತ ಕರೀತಾರೆ. ಕುಚ್ ಮೀನು, ಕಂದು ಮೀನು ಅಂತ ಹೇಳ್ಬಿಟ್ಟು ಆ ಒಂದು ಹೆಸರಿಂದ ಇದನ್ನು ಕರೀತಾರೆ. ಸೊ ಇಂಗ್ಲೀಷಲ್ಲಿ ಇದು ಸ್ನೇಕೆಡ್ ಫಿಶ್, ಮುರಲ್ ಫಿಶ್. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಪ್ಪ ಅಂತ ಅಂದರೆ, ಸೊ ಈ ಮರಲ್ ಮೀನನ್ನ ಅಂದರೆ ನಾನೀಗ ಮರಲ್ ಮೀನು ಫಿಶ್ ಫಾರ್ಮಿಂಗ್ ಮಾಡ್ತಾಯಿದ್ದು. ಇದರ ಹೆಲ್ತ್ ಬೆನಿಫಿಟ್ಸ್ ಏನು ಅಂದರೆ ಇದನ್ನು ತಿನ್ನೋದ್ರಿಂದ ನಮಗೆ ಏನು ಮನುಷ್ಯನಿಗೆ ಏನು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದು ಮುಖ್ಯ ವಿಚಾರ ಏನಂತಂದರೆ, ನೋಡಿ, ಇದು ನಮ್ಮ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಕನ್ಸಂಪ್ಷನ್ನು ಮರಲ್ ಫಿಶ್ ಕನ್ಸಂಪ್ಷನ್ ತುಂಬ ಕಡಿಮೆ ಇದೆ. ನೀವು ಕಂಪೇರ್ ಟು ಆಂಧ್ರದಲ್ಲಿ ಇದು ತುಂಬ ಜಾಸ್ತಿನೇ ಯೂಸ್ ಮಾಡ್ತಾರೆ. ಮತ್ತು ತಮಿಳ್ನಾಡಿಗೆ ಹೋಗಿ ತಮಿಳ್ನಾಡಲ್ಲೂ ಸಮೇತ ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಕೇರಳಕ್ಕೆ ಹೋಗಿ ಕೇರಳದಲ್ಲೂ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲೇ ಇದರದ್ದು ಬಳಕೆ ತುಂಬ ಕಡಿಮೆ ಇದೆ. ಯಾಕೆ ಅಂತಂದರೆ ಅದರಿಂದ ಆಗ್ತಕ್ಕಂಥ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಮ್ಮ ಜನಗಳಲ್ಲಿ ಐ ಥಿಂಕ್ ಅವೇರ್ನೆಸ್ ಇಲ್ಲ ಅಂತ ಅಂದ್ಕೊತೀನಿ. ಸೊ ನಾವು ಇದು ತಿನ್ನೋದ್ರಿಂದ ಏನಪ್ಪ ಹೆಲ್ತ್ ಬೆನಿಫಿಟ್ಸ್ ಅಂತಂದರೆ, ಇದು ರಿಚ್ ಇನ್ ನ್ಯೂಟ್ರಿಷನಲ್ ಪ್ರೊಫೈಲ್. ಅಂದರೆ ಇದರಲ್ಲಿ ಇಟ್ ಕಂಟೈನ್ಸ್ ಹೈ ಕ್ವಾಲಿಟಿ ಪ್ರೋಟೀನ್ಸು, ಒಮೆಗಾ 3 ಫ್ಯಾಕ್ಟಿಕ್ ಆ್ಯಸಿಡ್ ಇದೆಯಲ್ಲ, ಮತ್ತು ವಿಟಮಿನ್ಸು ಮತ್ತು ಮಿನರಲ್ಸು, ಹೈ ಪ್ರೋಟೀನ್ ಕಂಟೆಂಟ್. ಸೊ ಬಿಲ್ಡಿಂಗ್ ಆ್ಯಂಡ್ ರಿಪೇರಿಂಗ್ ಟಿಶ್ಯೂ, ಅಂದರೆ ನಮ್ಮ ಬಾಡಿಯಲ್ಲಿ ನಾವು ಗಾಯ ಏನಾದರೂ ಆದರೆ ಮತ್ತೆ ಅದು ರೀಕನ್ಸ್ಟ್ರಕ್ಷನ್ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಲೈಕ್ ಇಟ್ ಸಪೋರ್ಟ್ಸ್ ಹಾರ್ಟ್ ಮತ್ತು ಬ್ರೈನ್ ಫಂಕ್ಷನ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಗುಡ್ ಸೋರ್ಸ್ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ವಿಟಮಿನ್ ಡಿ ಮತ್ತು ವಿಟಮಿನ್ B12. ಸೊ ಇವೆಲ್ಲ ಡಿಫಿಷಿಯನ್ಸಿ ಇರೋರಿಗೆ ಈ ಮೀನು ತಿನ್ನೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಸೊ ನಾವು ವಿಟಮಿನ್ ಡಿಗೆ ಟ್ಯಾಬ್ಲೆಟ್ ಎಲ್ಲ ತೊಗೊತೀವಿ. ಸೊ ಟ್ಯಾಬ್ಲೆಟ್ ಬದಲಾಗಿ ನಾವು ಈ ಮೀನನ್ನ ತಿನ್ನೋದ್ರಿಂದ ಅದನ್ನ ಅವಾಯ್ಡ್ ಮಾಡ್ಬೋದು. ಮತ್ತು ಇದು ಲೋ ಇನ್ ಫ್ಯಾಟ್ ಇದರಲ್ಲಿ ತುಂಬ ಕಡಿಮೆ ಇರುತ್ತೆ. ಮತ್ತು ಇದು ಏನಪ್ಪ ಅಂತಂದರೆ ಸಪೋರ್ಟ್ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್. ಸೊ ನಮ್ಮ ಚರ್ಮ ಮತ್ತು ಕೂದಲಿನ ಬೆಳವಣಿಗೆ ಮತ್ತು ಅದ್ರ ಗ್ಲೋಗೆ ತುಂಬ ಇದು ಸಹಕಾರಿಯಾಗಿದೆ. ಸೊ ಹಂಗಾಗಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ತಿನ್ನೋದ್ರಿಂದ ನಮ್ಮ ಮನುಷ್ಯನ ದೇಹಕ್ಕೆ ತುಂಬ ಒಳ್ಳೆಯದು. ನಾನು ಇವತ್ತು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.